ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಈ ಚಂದನ ನಿನ್ನೆ ಯಾಕೆ ಕಾಲೇಜಿಗೆ ಬಂದಿಲ್ಲ? ಇವತ್ತೇನಾದರೂ ಬರ್ದೇ ಇದ್ರೆ ನಾನು ಪಕ್ಕ ಮನೆಗೆ ಹೋಗ್ತೀನಿ. ಅವಳು ಇಲ್ಲದೆ ಇರೋದೇ ಕಷ್ಟ ಆಗಿದೆ. ಮನಸ್ಸಿನ ವಿಚಾರ ಹೇಳೋಣ ಅಂದರೆ ಸಿಗೋದೇ ಇಲ್ಲ M3 ಎಂದು ಕಾಲೇಜಿಗೆ ಬಂದಿದ್ದ NRI. ಅದು ಸರಿ, ನೆನ್ನೆ ಏನಾಯಿತು, ಮೊನ್ನೆ ರಾತ್ರಿ ಏನಾಯಿತು ಮುಂದೆ ಹೇಳ್ತೀನಿ, ಸದ್ಯಕ್ಕೆ ಅದು ಸಸ್ಪೆನ್ಸ್. ಹಲೋ ಹ್ಯಾಂಡ್ಸಮ್, ಗುಡ್ ಮಾರ್ನಿಂಗ್ ಎಂದು ಜಾಸ್ಮಿನ್ ಧ್ವನಿ ಕೇಳಿಸದಂತೆ ಕೂತಿದ್ದವನ ನೋಡಿ ಎದುರಿಗೆ ಬಂದ ಲಂಡನ್ ಬ್ರಿಡ್ಜ್, ವಾಟ್ ಹ್ಯಾಪನ್, ಎನಿಥಿಂಗ್ ರಾಂಗ್ ಎನ್ನಲು ವಾಸ್ತವಕ್ಕೆ ಬಂದವನು, ನಥಿಂಗ್, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಟೇಕ್ 7 ಸಿಮ್ A ಸೆಕ್ಷನ್ ನಾವ್ ಎಂದ. ಚಂದು ಸೆಕ್ಷನ್ ಅದು, ಅದಕ್ಕೆ. ಓಕೆ ಎಂದವಳು. ಬಟ್ ವೈ, ಯಾವಾಗಲೂ 7th ಏನಕ್ಕೆ ಹೇಳ್ತೀರಾ? ನಿಮಗೆ ಯಾಕೆಷ್ಟು ಇಷ್ಟ ಆ ಕ್ಲಾಸ್ ಎಂದು ಹಾಗೆ ಕ್ಯಾಶುವಲಿ ಕೇಳಿದವಳಿಗೆ ನಕ್ಕವ, ನನಗೆ M3 ಎಲ್ಲಿದ್ರು ಅಲ್ಲಿಗೆ ಹೋಗೋ ಆಸೆ ಎಂದು ಮನಸ್ಸಲ್ಲೇ ಮಾತಾಡಿ, ಇಟ್ಸ್ ಇಂಟ್ರೆಸ್ಟ್ ಟು ಟೇಕ್ 7th A ಎಂದು ಹೋದನು. ಕ್ಲಾಸಿಗೆ ಬರಲು ಬೆಂಚ್ನಲ್ಲಿ ಶ್ವೇತಾ ಜೊತೆ ಕೂತು ಅದೇನೋ ಮಾತಾಡ್ತಿದ್ದವಳ ನೋಡಿದವನ ಕಣ್ಣು ಮತ್ತು ಮನಸ್ಸು ಅರಳಿತು. ಹಲೋ ಆಲ್ ಎನ್ನುತ್ತಾ ಖುಷಿಯಾಗಿ ಬಂದವನಿಗೆ ವಿಶ್ ಮಾಡುತ್ತಾ ನಿಂತವರ ಪೈಕಿ ಚಂದು ಕೂಡ ಒಬ್ಳು. ನೋ ನೀಡ್ ಟು ಸ್ಟ್ಯಾಂಡ್, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಐ ಆಮ್ ನಾಟ್ ಟೀಚರ್, ಐ ಆಮ್ ಯೋರ್ ಪಾರ್ಟ್ನರ್, ಮೇ ಬಿ ಫ್ರೆಂಡ್ ಆಲ್ಸೋ, ಟ್ರೈನರ್ ಎಂದು ಅವಳತ್ತ ನೋಡಲು ಗಂಭೀರವಾಗಿದ್ದಳು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ಎಂದು ಅವಳತ್ತ ಬಂದವ, ಪೆನ್ ಪ್ಲೀಸ್ ಎಂದು ಮಾತಾಡಿಸಲು ಅವಳ ಮುಂದೆ ಕೂತಿದ್ದ ಗಗನ ಎನ್ನುವ ಹುಡುಗಿ, ತಗೊಳ್ಳಿ ಯಾರೋ ಎನ್ನಲು ನಾಟಕೀಯವಾಗಿ ನಕ್ಕವ, ಗಗನ ಥ್ಯಾಂಕ್ಸ್ ಎಂದು. ನಮ್ಮ ಹುಡುಗಿನ ಮಾತಾಡಿಸುವ ಅಂದರೆ ಇರೋ ಬರೋರೆಲ್ಲ ಅಡ್ಡ ಬರ್ತಾರೆ ಎಂದ್ಕೊಂಡೆ ಪೆನ್ ಬಳಸಿ ವಾಪಸ್ಸು ಮಾಡಿದ್ದ. ಏನು ಮಿಸ್ ಚಂದನ, ಬಸ್ ಮಿಸ್ ಆಗಲಿಲ್ವ ಇವತ್ತು ಎಂದಿನಂತೆ ಕೆಣಕಿದ. ಇನ್ಮೇಲೆ ಆಗಲ್ಲ ಸರ್, ನೇರ ಉತ್ತರ ಅವಳದು. ಯಾಕೆ, ಬಸ್ ಮಿಸ್ಸಸ್ ಆಗೋಯ್ತಾ ಎಂದು ಜೋಕ್ ಮಾಡಿದ್ದ. ಇಡೀ ಕ್ಲಾಸ್ ನಕ್ಕರು. ಮದುವೆ ಊಟಕ್ಕೆ ಕರಿತೀನಿ, ನೀವು ಬನ್ನಿ ಸರ್, ಮೋಸ್ಟ್ಲಿ ನೀವು ಜರ್ಮನಿಯಲ್ಲಿರೋವಾಗ ಆಗೋ ಚಾನ್ಸಸ್ ಇದೆ ಎಂದು ಟಕ್ಕರ್ ಕೊಟ್ಟಳು. ಅವಳ ಒಳ ಅರ್ಥ ಬೇರೆ, ಆದರೆ ಇವನ ಪ್ರಕಾರ ಅದು ಅವಳ ಮಾತಿನ ವೈಖರಿ. ನಕ್ಕವ, ಕರೀರಿ ಬರ್ತೀನಿ, ನಾನಿಲ್ಲದೆ ಮದುವೆ ಹೇಗಾಗತ್ತೆ ಎಂದನು. ಓದುಗರೆ ಸಾರಿ ಇಲ್ಲಿ ಕೇಳಿಸ್ಕೊಳ್ತಿರೋರಲ್ವ? ಸೊ ಆಡಿಯನ್ಸ್, ನಿಮ್ಮ NRI ಇಲ್ಲದೆ ಚಂದು ಮದುವೆ ನಡೆಯೋಲ್ಲ, ನೋಟ್ ಮಾಡ್ಕೊಳ್ಳಿ. ನೀವೆಲ್ಲರೂ ನಾಡಿದ್ದು ಇನ್ಫೋಸಿಸ್ ಕ್ಯಾಂಪಸ್ ವಿಸಿಟ್ಗೆ ರೆಡಿಯಾಗಿ. ಆಫೀಸ್ ಕ್ಯಾಂಪಸ್ ಬಗ್ಗೆ ನಿಮಗಿರೋ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು. ಲೇಟ್ ಆದರೆ ಹಾಸ್ಟೆಲ್ನಲ್ಲಿ ಉಳಿಯಿರಿ, ಬಸ್ ಫ್ರಮ್ ಕಾಲೇಜ್ ಇರುತ್ತೆ, ಬೇರೆ ಬೇರೆ ಪ್ಲೇಸಸ್ಗೆ ಬಸ್ ಬರಲ್ಲ, ನೀವೆಲ್ಲರೂ ಕಾಲೇಜಿಗೆ ಬಂದು ಬಸ್ ಕ್ಯಾಚ್ ಮಾಡ್ಕೋಬೇಕು, ಹಾಸ್ಟೆಲ್ನಲ್ಲಿದ್ದರೂ ಬಸ್ ಬರುತ್ತೆ ಎಂದು ಇನ್ಫಾರ್ಮೇಷನ್ ಕೊಟ್ಟು, ಹಾಗೆ ನೆಕ್ಸ್ಟ್ ವೀಕ್ ನಮ್ಮ ಕಾಲೇಜಿಗೆ ಕಂಪ್ನಿ ವಿಸಿಟ್ ಕೊಡ್ತೀರಾ, TCS, ನೀವೆಲ್ಲ ನಿಮ್ಮ NQT ರಿಜಿಸ್ಟರ್ ಮಾಡ್ಕೊಳ್ಳಿ, ವೀಕೆಂಡ್ಸ್ ಎಕ್ಸಾಮ್ ಇರುತ್ತೆ ಎಂದು ಬ್ರೇಕ್ ಕೊಟ್ಟವನು, ಚಂದನ ನಿನ್ನ ಹತ್ರ ಮಾತಾಡಬೇಕು, 2 ಮಿನಿಟ್ಸ್ ಕ್ಯಾಬಿನ್ ಕಡೆ ಬಾ, ಕಾಲೇಜ್ ಮುಗಿದ್ಮೇಲೆ ಎಂದು ಸೀದಾ ಹೊರಟನು. ಅಂದು ಕಾಲೇಜು ಎಂದಿನಂತೆ ಕ್ಲಾಸಸ್ ಜೊತೆ ಮುಗಿಯಿತು. ಎಲ್ಲರೂ ಮನೆ ಕಡೆ ಹಾಸ್ಟೆಲ್ ಕಡೆ ಸಾಗತು. ನಮ್ಮ ಹೀರೋ ಕರೆದದ್ದು ನೆನೆದು ಕ್ಯಾಬಿನ್ಗೆ ಬಂದವಳು ಜಾಸ್ಮಿನ್ ಜೊತೆ ಮಾತಾಡ್ತಿದ್ದವನ ನೋಡಿ ಸಿಟ್ಟಾದಳು. ಓಕೆ ಹ್ಯಾಂಡ್ಸಮ್, ಸಿ ಯು ಎಂದು ಅವಳು ಹೋಗಿದ್ದನ್ನು ನೋಡಿ, ಎಕ್ಸ್ಕ್ಯೂಸ್ ಮಿ ಸರ್, ಪರ್ಮಿಷನ್ ಕೇಳಿದ್ಲು. ನಿನಗೆ ಪರ್ಮಿಷನ್ ಯಾಕೆ, ಬಾ ಎಂದವನಿಗೆ, ಹೇಳಿ ಸರ್, ಏನು ಮಾತಾಡಬೇಕು ಎಂದು ದೂರದಲ್ಲಿ ನಿಂತಿದ್ದವಳನ್ನು ನೋಡಿ, ಹೊರಗಡೆ ಕಾಫಿಗೆ ಹೋಗೋಣವಾ, ಪರ್ಸ್ನಲ್ ವಿಷಯ ಅದಕ್ಕೆ ಎಂದಾಗ, ಲವ್ ಬಗ್ಗೆ ಹೇಳೋಕ್ಕೇನೆ ಅಂತ ನಿಮಗೆ ಗೊತ್ತು, ಆದರೆ ಅವಳಿಗೆ ಗೊತ್ತಿಲ್ವಲ್ಲ, ಕಾಲೇಜಲ್ಲಿ ಪರ್ಸ್ನಲ್ ಏನಿರುತ್ತೆ ಸರ್, ಕೋಪದಿಂದ ಬಂದ ಪ್ರಶ್ನೆ ಅನಿಸಿದವನಿಗೆ, ಚಂದನ ಸಿಟ್ಟಾಗಬೇಡ, ಇಲ್ಲಿ ಕಂಫರ್ಟೇಬಲ್ ಇರಲ್ಲ ಎಂದು ತಾಳ್ಮೆಯಿಂದ ಕೇಳಿದ. ಕಂಫರ್ಟೇಬಲ್ ಇರಲ್ಲ ಅಂದರೆ ಅರ್ಥ? ಹಾಗಾದರೆ 4 ಗೋಡೆ ಮಧ್ಯೆ ಕೂಡ ನಿಮಗೆ ಕಂಫರ್ಟೇಬಲ್ ಬಾರದ ಕಾರಣ? ಯಾಕೋ ತುಂಬ ಸಿಟ್ಟಿನಿಂದ ಮಾತಾಡ್ತಿದ್ಲು. ನಿನಗೆ ನಾನು ಕಿಸ್ ಮಾಡಿರೋ ಬಗ್ಗೆ ಬೇಜಾರಿದೆ ಅಲ್ವಾ, ಅದಕ್ಕೆ ಹೀಗಾಡ್ತಿದ್ಯಾ ರೈಟ್? ನೇರವಾಗಿ ಮ್ಯಾಟರ್ ಶುರು ಮಾಡಲು, ಪ್ಲೀಸ್ ಹಳೆದನ್ನು ನೆನೆಸ್ಬೇಡಿ, ಎಜುಕೇಷನ್ ಬಗ್ಗೆ ಇದ್ದರೆ ಮಾತಾಡಿ, ಇಲ್ಲ ಹೋಗೋಗ್ಬಿಡಿ ಎಂದು ಯೂಟರ್ನ್ ಕೊಟ್ಟು ಹೋಗುವವಳ ವೇಗ ನೋಡಿ ದಂಗಾದವ ಹಿಂದೆ ಬಂದಿದ್ದ. ಚಂದನ, ಐ ಆಮ್ ಸಾರಿ, ನಾನು ಲಿಮಿಟ್ ತಪ್ಪಿ ನಿಮಗೆ ಕಿಸ್ ಮಾಡಬಾರ್ದಿತ್ತು. ಪಾಪ ಅವನು ಕಿಸ್ ಮಾಡಿದ್ದೇ ಇವಳ ಕೋಪಕ್ಕೆ ಕಾರಣ ಅಂತ ತಿಳ್ಕೊಂಡಿದ್ದಾನೆ, ಆದರೆ ಅಸಲಿ ಕಾರಣ ಬೇರೆಯೇ ಇದೆ. ಪ್ಲೀಸ್ ಆ ಟಾಪಿಕ್ ನಿಲ್ಲಿಸಿ ಎಂದು ಮೆಟ್ಟಿಲಿಳಿದು ಹೋಗ್ತಿದ್ದವಳ ಹಿಂದೆ ಬರ್ತಿದ್ದವನ ತಾಳ್ಮೆ ಕೆಟ್ಟು ಕೈ ಹಿಡಿದು ಯಾವುದೋ ಒಂದು ಖಾಲಿ ಇದ್ದ ಕ್ಲಾಸ್ ರೂಮ್ಗೆ ಕರೆದೊಯ್ದು ನಿಲ್ಲಿಸಿದ್ದ. ನೀವು ಮತ್ತೆ ತಪ್ಪು ಮಾಡ್ತಿದ್ದೀರಾ, ಬಿಡ್ರೆ ಹೋಗೋಕೆ ಎಂದು ಬಾಗಿಲತ್ತ ಬರಲು ಅಡ್ಡ ಹಾಕಿದ್ದ. ನನ್ನ ಮಾತು ಪೂರ್ತಿ ಕೇಳಿಸ್ಕೊ. ಧ್ವನಿಯಲ್ಲಿ ಕೋಪ ತಾರಕಕ್ಕೇರಿತು.
ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಎಂದು ಹೋಗುವವಳ ಕೈ ಹಿಡಿದು ಬೋರ್ಡಿಗೆ ಒರಗಿಸಿದವ. ಯಾಕಿಷ್ಟ ಇಲ್ಲ ಕೇಳಿದ. ಕೇಳುವಾಗಲೇ ಮನೆಗೆ ಹೋಗ್ತಿದ್ದ ಶಶಾಂಕ್ ಇವರನ್ನ ನೋಡಿ, ಸರ್ ಎನಿಥಿಂಗ್ ರಾಂಗ್ ಎಂದು ಅಡ್ಡ ಬರಲು, ಕರ್ಮ ಇವ್ರಿಗೆಲ್ಲ ಬೇರೆ ಕೆಲಸ ಇಲ್ವಾ ಎಂದು ಬೈಕೊಂಡು ಹಿಂದೆ ತಿರುಗಿದ ಗೌರವ್. ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಚಂದನ ಹತ್ರ ಶ್ವೇತಾ ಹೇಳ್ತಾ ಇದ್ಲು, ನಾನು ಕೇಳಿಸ್ಕೊಂಡೆ. ನೀವೇನು ಇನ್ನೂ ಇಲ್ಲೇ ಇದ್ದೀರಾ, ಯಾಕೆ ಸರ್ ಎಂದು ರೀಲ್ ಬಿಡಲು, ಹೌದಾ ಸರ್ ಬಾಯ್, ನಾನು ಈಗಲೇ ನೋಡ್ತೀನಿ ಎಂದು ಹೋದನು ಶಶಾಂಕ್. ಹಾಗೆ ಬಾಗಿಲತ್ತ ಹೋಗಿ, ನನ್ನ ಮ್ಯಾಟರ್ ಕ್ಲಿಯರ್ ಮಾಡ್ಕೊಳ್ಳೋವಾಗಲೇ ಬರ್ತವೆ ಕರಡಿಗಳು ಎನ್ನುತ್ತಾ ಬಾಗ್ಲಾಕಿ ಬಂದವ. ಯಾಕಿಷ್ಟ ಇಲ್ಲ ಮಾತು ಮುಂದುವರಿಸಿದ್ದ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಹೇಳುವಾಗ ಧ್ವನಿಯಲ್ಲಿ ಸಂಕಟ, ನಡುಕ ಜೊತೆಗೆ ಕಣ್ಣು ತುಂಬಿ ಬಂತು. ಕಿಸ್ ಮಾಡಿದ್ದಕ್ಕೆ ತಾನೆ ಡೌಟ್ ಅವನಿಗೆ. ನಾನು ಮಾಡಿದೆ ಅಲ್ವಾ, ಅದಕ್ಕೇನೂ ಆಗಿಲ್ಲ, ಆ ವಿಚಾರಕ್ಕಲ್ಲ ಎಂದು ಧ್ವನಿ ಏರಿಸಿದವಳ ಮಾತು ಕೇಳಿ ಅಚ್ಚರಿಯಾದವ. ಅದೇನು ಇನ್ನೇನಕ್ಕೆ, ನೀನು ಹೇಳ್ದೆ ಹೋದರೆ ನನಗೇನು ಗೊತ್ತಾಗಬೇಕು ಹೇಳು ಎಂದಿದ್ದೆ ಕಣ್ಣುರಿಸಿಕೊಂಡವಳು ಸಿಟ್ಟಿನಿಂದ ಅವನೆದೆಯ ಮೇಲೆ ಕೈ ಇಟ್ಟು ಹಿಂದೆ ತಳ್ಳಿ, ಅವತ್ತು ನಾನು ನಿಮ್ಮ ಫೋನ್ ರಿಸೀವ್ ಮಾಡಿಲ್ಲ ಅಂತ ಏನು ರೋಗ ಬಂದಿತ್ತು ಅಂದ್ರಲ್ಲ, ಮೊದಲೇ ನಿಮ್ಮ ಫೋನಿಗೆ ಏನು ರೋಗ ಬಂದಿತ್ತು ಮಿಸ್ಟರ್ NRI ಗೌರವ್ ಭಟ್ ಎನ್ನಲು, ಅದು ಶುರು ಮಾಡುವವನ ಬಾಯಿಗೂ ಮುಂಚೆ ಮತ್ತೊಂದು ಬಾರಿ ಅವನನ್ನು ಅವನೆದೆ ಬಳಸಿ ಹಿಂದೆ ತಳ್ಳುತ್ತಾ, ಗೊತ್ತಿಲ್ಲದವರ ಕಾಲ್ಸ್ ನೀವು ರಿಸೀವ್ ಮಾಡಲ್ಲ ಅಲ್ವಾ, ಏನಾಗುತ್ತೆ ಮಾಡಿದ್ರೆ, ನಿಮ್ಮ ಬಿಸ್ನೆಸ್ಗೆ ಡಿಸ್ಟರ್ಬ್ ಆಗುತ್ತಾ, ಏನು ಇಂದು ನಳಿಯ ಇವರು ಕಾಲ್ಸ್ ಮಾಡೋರೆಲ್ಲ ಲೈನ್ ಹೊಡೆದ್ಬಿಡ್ತಾರೆ ಅನ್ನೋ ಭಯನಾ ಎಂದು ಮತ್ತೆ ಮತ್ತೆ ಹಿಂದೆ ತಳ್ತಾ ಗೋಡೆಯರೆಗೆ ಬಂದವನ ನಿಲ್ಲಿಸಿ, ಮಾಡಿ ಪ್ಲೀಸ್ ಇನ್ಮೇಲೆ ಕಾಲ್ ರಿಸೀವ್ ಮಾಡಿ, ಎಲ್ಲರೂ ನಿಮ್ಮ ಜೊತೆ ಫ್ಲರ್ಟ್ ಮಾಡೋಕ್ಕೆ ಕಾಲ್ ಮಾಡಲ್ಲ ಮಿಸ್ಟರ್ NRI ಗೌರವ್ ಭಟ್, ಎಮರ್ಜೆನ್ಸಿ ಇರುತ್ತೆ, ಪ್ಲೀಸ್ ಕಾಲ್ಸ್ ರಿಸೀವ್ ಮಾಡಿ, ಮಾಡದಿದ್ರೆ ಏನೆಲ್ಲ ಆಯಿತು ಅದೆಲ್ಲ ಆಗ್ತಾನೇ ಇರಲಿಲ್ಲ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಅವನನ್ನೇ ಬಿಗಿದಪ್ಪಿದಳು ಚಂದು. ಅವಳ ಮನಸ್ಸಿನ ಆಳದಲ್ಲಿ ಅದೆಷ್ಟು ನೋವಿತ್ತು ಪಾಪ. ಬಿಕ್ಕಿ ಬಿಕ್ಕಿ ಅತ್ತಳು. ಮಾಡ್ತೀನಿ ಇನ್ಮೇಲೆ ಕಾಲ್ಸ್ ರಿಸೀವ್ ಮಾಡ್ತೀನಿ ಎಂದು ತಲೆ ಸವರುತ್ತಾ ಅವನು ಕೂಡ ಅಪ್ಪಿದನು. ಇಬ್ಬರಲ್ಲೂ ಪ್ರೀತಿ ಇದೆ ಅಲ್ವಾ, ಅದಕ್ಕೆ ಅವನು ಸ್ಪಂದಿಸಿದ್ದ. ಮಾಡ್ತೀರಾ ಅಲ್ವಾ ಎಂದು ಮುಖ ನೋಡಿದವಳ ಕಣ್ಣುರಿಸಿ, ಪ್ರಾಮಿಸ್ ಚಂದನ ಮಾಡ್ತೀನಿ ಎಂದು ಉತ್ತರಿಸಲು ಮತ್ತೊಮ್ಮೆ ಬಿಗಿತಪ್ಪಿ ಜೋರಾಗಿ ಅಳುತ್ತಾ ತನ್ನ ಕೈಯಲ್ಲಾಕಿದ್ದ ಉಂಗುರ ನೋಡಿ ಮೊನ್ನೆ ಘಟನೆ ನೆನೆದಳು. ಫ್ಲ್ಯಾಶ್ ಬ್ಯಾಕ್. ಪಾರ್ಥನ ಮಾತಿಗೆ ನನಗೆ ಒಪ್ಪಿಗೆ ಇದೆ ಎಂದು ಹೇಳಿಬಿಟ್ಲು. ಕೇಳಿದವನು ನಗುತ್ತಾ ಸನಿಹ ಬರಲು, ಏನೇ ಮಾಡ್ತಿದ್ಯಾ ಬೇಡ ಚಂದು, ಈ ರಕ್ಕಸನ ಜೊತೆ ನಿನ್ನ ಬದುಕು ಹಾಳಾಗೋದು ಬೇಡವೆ ಅಮ್ಮ ಗೋಗರದ್ರು. ಆದರೆ ನಾನೇನು ಮಾಡಲಿ, ನೀವೇ ಹೇಳಿ, ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? 24 ವರ್ಷದಿಂದ ಸಾಕಿ ಸಲುಹಿದ ಅಪ್ಪನನ್ನು ಕಳ್ಕೊಳ್ಳೋಕೆ ಇಚ್ಛಿಸ್ತಿದ್ರ ಇಲ್ವಲ್ಲ, ಹಾಗೆಯೇ ನಾನು ಈ ದೃಢ ಸಂಕಲ್ಪಕ್ಕೆ ಹೂ ಅಂದ್ಬಿಟ್ಟೆ. ನಿಶ್ಚಿತಾರ್ಥಕ್ಕೆ ಉಂಗುರ ಬೇಕು ಚಂದು ಎಂದು ಅವನ ಬೆರಳಲ್ಲಿದ್ದ ಉಂಗುರ ತೆರೆದು ತನ್ನ ಕೈ ಬೆರಳಿಗೆ ಏರಿಸಲು ಕೈ ಹಿಡಿದಿದ್ದ. ನಾನು ಬೊಂಬೆಯಂತೆಯೇ ನಿಂತ್ಬಿಟ್ಟಿದ್ದೆ. ರಾಕ್ಷಸನ ನಗು ನೋಡ್ಲಾಗದೆ ಅಮ್ಮ ಇನ್ನೂ ಕುಗ್ಗಿದ್ರು. ನನ್ನ ಕೈ ಬೆರಳಿಗೆ ಆ ಉಂಗುರ ಏರಿದ್ದೆ ಭೀಕರ ಸಂತೋಷ ಅವನಿಗೆ. ನನ್ನ ಎದೆಯಲ್ಲಿ ಹೇಳೋಕ್ಕಾಗದ ನೋವು ಸಂಕಟ, ಅದರಲ್ಲೂ ಆಗಷ್ಟೇ ಉದ್ಭವವಾಗಿದ್ದ PG ಮೇಲಿನ ಪ್ರೀತಿಗೆ ಆ ದಿನವೇ ಗೌರಿ ಕಟ್ಟಬೇಕಾಯ್ತು ಎನ್ನುವ ನೋವು. ಈಗ ನೀನು ಹಾಕು ಬಂಗಾರು. ಬೆರಳು ಮುಂದೆ ಮಾಡಿ ನನ್ನ ಕೈ ಬೆರಳಲ್ಲಿದ್ದ ಬೆಳ್ಳಿ ಉಂಗುರ ತೋರಿಸಲು ಅದನ್ನು ತೆರೆದು ಅವನ ಬೆರಳಿಗೆ ಸೇರಿಸಬೇಕಾಯ್ತು. ಉಂಗುರ ಬೆರಳಿಗೆ ಹಿಡಿಸಲಿಲ್ಲ. ಬಲವಂತವಾಗಿ ಇರಿಸ್ಕೊಂಡವನು, ಚಪ್ಪಾಳೆ ತಟ್ರಿ ಎಂದು ಅಲ್ಲಿದ್ದ ಆಸ್ಪತ್ರೆ ಸಿಬ್ಬಂದಿಗೆ ಕೂಗಾಕಲು ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಈಗ ನನ್ನ ಚಂದು ನಿಶ್ಚಿತಾರ್ಥ ಮುಗ್ದಿದೆ. ಒಳ್ಳೆ ದಿನ ನೋಡಿ ಇಡೀ ಊರಿಗೆ ಊಟ ಹಾಕ್ಸೋಣ ಎಂದು ಬೀಗ್ತಿದ್ದವನ ಬಳಿ ಒಂದು ಮನವಿ ಮಾಡಿದೆ. ನೋಡು, ಅಪ್ಪಾಜಿ ಕಾಯಿಲೆ ಮನುಷ್ಯರು, ಅವ್ರಿಗೆ ಈಗಲೇ ನಿನ್ನ ನಿಶ್ಚಿತಾರ್ಥ ಆಗಿರೋದು ಹೇಳೋದು ಬೇಡ ಪ್ಲೀಸ್. ಹುಷಾರಾದರೆ ನಾನು ಹೇಳ್ತೀನಿ, ಅಲ್ಲಿವರೆಗೂ ಪ್ಲೀಸ್ ಇದನ್ನು ಮುಚ್ಚಿಡು ಎಂದು ಕೈ ಮುಗ್ದೆ. ಆಯಿತು ಆಯಿತು ಬಂಗಾರು ಎಂದವ. ನೋಡಿ, ಇಲ್ಲಿ ನಡೆದಿರುವ ಘಟನೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಎಚ್ಚರಿಕೆ. ನನ್ನ ಹುಡುಗಿ ತಾನಾಗಿಯೇ ವಿಚಾರ ಬಯಲು ಮಾಡೋವರೆಗೂ ನೀವ್ಯಾರು ಎಲ್ಲಿ ನಡೆದ ವಿಚಾರ ಇನ್ಯಾರಿಗೂ ತಿಳಿಸ್ಬಾರ್ದು. ವಿಚಾರ ಹೊರಗಡೆ ಹೋದರೆ ಇಲ್ಲಿರೋರು ಒಬ್ಬರು ಜೀವಂತವಾಗಿರೋಲ್ಲ ಎಂದು ಅವನ ಆಳುಗಳಿಗೆ ಫೋಟೋ ಸೆರೆ ಹಿಡಿಯಲು ಹೇಳ್ದ. ನೀವು ಹೋಗಿ ಆಪರೇಷನ್ ಮಾಡಿ ಎಂದು ಚೆಕ್ ಕೊಟ್ಟನು. ಆಪರೇಷನ್ ನಡೀತು. ಹಾಗೆ ಅವ್ರಿಗೆ ಚಿಕಿತ್ಸೆ ಫಲಕಾರಿಯಾಗಿದ್ದು ವೈದ್ಯರು ತಿಳಿಸಿದ್ರು. ಅವರನ್ನು ಇನ್ನು ಮುಂದೆ ಎಚ್ಚರಿಕೆ ವಹಿಸಿ ನೋಡ್ಕೊಳ್ಬೇಕು. ಮತ್ತೆ ಬ್ರೈನ್ಗೆ ಸ್ಟ್ರೆಸ್ ಕೊಡುವಂಥದ್ದು ಏನೂ ಮಾಡಬೇಡಿ. ಅವರಿಗೆ ಹೆಚ್ಚು ಮನನೊಯಿಸುವ ಟೆನ್ಷನ್ ಕೊಡುವ ವಿಚಾರ ತಿಳಿಸ್ಬೇಡಿ ಎಂದು ಮಧ್ಯಾಹ್ನದ ನಂತರ ಡಿಸ್ಚಾರ್ಜ್ ಅಂದರು.
ಅವತ್ತು ಪೂರ ಅಪ್ಪನ ಜೊತೆ ಇದ್ದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾನು ಅಮ್ಮ ಮನೆಗೆ ತೆರಳಿದ್ವಿ. ಅಪ್ಪನಿಗೆ ನನ್ನ ಪಾರ್ಥ ನಿಶ್ಚಿತಾರ್ಥದ ವಿಚಾರ ತಿಳಿಸ್ಲಿಲ್ಲ. ಅಂದು ದಿನ ಹೇಗೆ ಕಳೀತು ನಾನು ಗೊತ್ತಿಲ್ಲ. ಬೃಂದಾವನ ನೆನಪಿಗೂ ಬರಲಿಲ್ಲ. ಅಪ್ಪನ ಜೀವದ ಮುಂದೆ ಬೇರೇನೂ ಇಲ್ಲ ಅನ್ನಿಸ್ಬಿಡ್ತು. ಇಷ್ಟು ನೆನೆಯುತ್ತಾ ಬಿಗಿದಪ್ಪಿ ಜೋರಾಗಿ ಅತ್ತವಳ ಒಳನೋವು ಅರಿಯದವನು ಹಾಗೆ ತನ್ನ ಬಾಹುವಿನಲ್ಲಿ ಹೊತ್ತು ತಂದು ಬೆಂಚ್ ಮೇಲೆ ಕೂರಿಸಿದ್ದ. ಏನಾಯಿತು ಚಂದನ? ನೀರು ಕೊಡುತ್ತಾ ಕೇಳಲು ನೀರು ಕುಡಿದವಳು ಅವಳ ಕೈಲಿದ್ದ ಹೊಸ ಜೀವನದ ಮುನ್ನುಡಿಯಂತೆ ಕಂಡ ಉಂಗುರ ನೋಡಿ ಬಾಟಲ್ ಬಿಟ್ಟು ಅಲ್ಲಿಂದ ಮೇಲೇಳಲು ನಮ್ಮ ಹುಡುಗ ಬಿಡುವಂತಿರಲಿಲ್ಲ. ಕೈ ಹಿಡಿದು ಎಳೆದವ. ಇಷ್ಟು ಹೊತ್ತು ಏನೂ ಹೇಳಿಲ್ಲ ಅಂದರೆ ಏನರ್ಥ? ಮಾತಾಡು ಕೇಳಿದನು. ನೀವ್ಯಾಕೆ ಕಾಲ್ ಪಿಕ್ ಮಾಡಿಲ್ಲ? ಧ್ವನಿಯಲ್ಲಿ ಸೋತಂಥ ಭಾವನೆ. ಇಂಚು ಬರ್ತ್ಡೇ ಪಾರ್ಟಿಯಿಂದ ಬಂದು ಎಂದು ಮಾತು ಶುರು ಮಾಡಲು ಅವನಿಗೆ ಅಜ್ಜಿ ವಸುಂಧರರಿಂದ ಕರೆ ಬಂತು. ವಾಟ್? ಬರ್ತೀನಿ ಅಜ್ಜಿ ಎಂದು ಕರೆ ಕಟ್ ಮಾಡಿದವನ ಮುಖದಲ್ಲಿದ್ದ ಆತಂಕ ನೋಡಿ ಏನಾಯಿತು ಸರ್ ಎಂದು ಗಾಳಚಿಯಿಂದ ಕೇಳಿದ್ಲು. ಇಂಚು ಸುಸ್ತಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಳೆ. ಡ್ರಿಪ್ಸ್ ಹಾಕಿದ್ದಾರೆ. ನೀನು ಮನೆಗೆ ಹೋಗು, ನಾನು ಆಸ್ಪತ್ರೆಗೆ ಹೋಗ್ತೀನಿ ಎನ್ನಲು ತಾನು ಅವನೊಟ್ಟಿಗೆ ಆಸ್ಪತ್ರೆ ಕಡೆ ಹೆಜ್ಜೆ ಹಾಕ್ತಾ ಇಂಚು ಜೊತೆ ನಡೆದ ಘಟನೆ ಕೇಳಿ ಬೇಸರ ಪಟ್ಟಳು. ತಾನ್ಯಾಕೆ ಫೋನ್ ಪಿಕ್ ಮಾಡಿಲ್ಲ ಎಂದು ತಿಳಿಸಿದವನ ಮಾತು ಕೇಳಿ ಆ ಬ್ರಹ್ಮಲಿಖಿತಕ್ಕೆ ಕೋಪಗೊಂಡಳು. ನಥಿಂಗ್ ಟು ವರಿ. ಏನೂ ತಿಂದೆ ಸುಸ್ತಾಗಿದ್ರು. ಗ್ಲೂಕೋಸ್ ಕೊಟ್ಟಾಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ಪ್ರಜ್ಞೆ ಬರುತ್ತೆ ಎಂದು ಹೋದ ಡಾಕ್ಟರ್ ಮಾತಿಗೆ ಅಜ್ಜಿ ಅಳುತ್ತಾ ಮದುವೆ ಆಗುವಂತ ಇನ್ನು ಯಾವ ವೈಖರಿಯಲ್ಲಿ ಕೇಳಬೇಕೋ ಗೌರವ್? ಈ ಪುಟ್ಟ ಮಗು ಪ್ರಾಣ ಹೋದ್ಮೇಲ ಎಂದು ಸಿಡುಕಲು ಅಜ್ಜಿ ಸುಮ್ಮನಿರಿ, ಸಮಾಧಾನ ಮಾಡ್ಕೊಳ್ಳಿ ಎಂದು ಸಮಾಧಾನ ಮಾಡುತ್ತಳಿದ್ದಳು ಚಂದನ. ಅಜ್ಜ ಫುಲ್ ಸಿಟ್ಟು. ಗೌರವ್ ಕೂಡ ಏನೊಂದು ನುಡಿಯದೆ ಆಸ್ಪತ್ರೆ ಹೊರಗಡೆ ಬಂದು ನಿಂತಿದ್ದ. ಈ ಸಮಯದಲ್ಲಿ ಅವಳತ್ತ ಪ್ರೀತಿ ವಿಚಾರ ಹೇಳಲೋ ಬೇಡವೋ ಎಂದು ಅವನ ಚಿಂತೆ. ಅವನನ್ನೇ ಹುಡುಕಿ ಬಂದ ಚಂದನ ಅವನತ್ತ ಬಂದು ಸಿಟ್ಟಿನಿಂದ ಮಾತು ಶುರು ಮಾಡಿದ್ಲು. ಮಗು ವಿಚಾರ ಬಂತಲ್ವಾ, ಅದಕ್ಕೆ ಅವಳಿಗೆ ಕೋಪ ಬಂದಿಟ್ಟು. ಆ ಇಂಚು ಸ್ಥಿತಿ ನೋಡಿದ್ರೆ ನಿಮಗೆ ಕರುಣೆ ಬರಲ್ವಾ ಸರ್? ಪಾಪ 7 ವರ್ಷದ ಮಗು ಇನ್ನೆಷ್ಟು ನೋವು ಅನುಭವಿಸ್ಬೇಕು? ತಾಯಿ ಬೇಕು ಅನ್ನೋದಲ್ಲಿ ತಪ್ಪೇನಿದೆ? ನಿಮ್ಮನ್ನು ಮದುವೆ ಆಗುವ ಹುಡುಗಿಗೆ ತಾಯಿ ಜವಾಬ್ದಾರಿ ವಹಿಸೋದ್ರಲ್ಲಿ ತಪ್ಪೇನಿದೆ? ಆ ಮಗು ಊಟ ತಿಂಡಿ ಮಾಡ್ತಿಲ್ಲ, ಆಸ್ಪತ್ರೆ ಸೇರೋ ಮಟ್ಟಿಗೆ ನೋವು ಅನುಭವಿಸಿದೆ, ತನಗೆ ಅಮ್ಮ ಬೇಕು ಅಂತ ಆಸೆ ಪಡ್ತಿದ್ದೆ. ಅವಳಿಗಾಗಿ ಏನೇನೋ ಮಾಡೋಕ್ಕೆ ತಯಾರಿರೋ ನೀವು ಮದುವೆ ಒಂದಕ್ಕೆ ಯಾಕೆ ಹಿಂಜರಿತಿದ್ದೀರಾ? ಮದುವೆ ಆಗೋಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಹೆಂಡತಿ ಬೇಡ್ತಿದ್ರೆ ಬೇಡ, ಆದರೆ ಮಗುವಿಗೆ ತಾಯಿನ ತರೋಕ್ಕೇನು ಬಾಧೆ? ಇನ್ನೊಂದೆಡೆ ಆ ವಯಸ್ಸಾದ ಅಜ್ಜ ಅಜ್ಜಿಗೆ ಊರು ಹೋಗು ಎನ್ನುವ ಕಾಲದಲ್ಲಿ ಇಷ್ಟು ನೋವು ಕೊಡೋದ್ರಿಂದ ಏನು ಲಾಭ? ಮದುವೆ ಆಗಿ ಅವರಿಗೂ ನೆಮ್ಮದಿ ಕೊಡೋಕ್ಕೆ ಏನು ಬಾಧೆ ನಿಮಗೆ? ಕೆಲವೊಂದು ಸಲ ನಮ್ಮ ಇಷ್ಟಕ್ಕಿಂತ ಬೇರೆಯವರ ಇಷ್ಟಕ್ಕೆ ಬೆಲೆ ಕೊಡಬೇಕು ಗೌರವ್ ಸರ್. ನಿಮಗೆ ಇಷ್ಟು ಕ್ರೂರ ಮನಸ್ಸು ಯಾಕೆ ಎಂದು ಉಸಿರು ನಿಲ್ಲಿಸದೆ ನುಡಿಯುತ್ತಿದ್ದವಳ ತೋಳುಗಳನ್ನು ಬಲವಾಗಿ ಹಿಡಿದವ ಅಲ್ಲಿದ್ದ ಪಿಲ್ಲರ್ ಒಂದಕ್ಕೆ ಒರಗಿಸಿ ಬೆಲ್ಯೋ ಮ್ಯಾರಿಮಿ ಕೇಳಿಯೇ ಬಿಟ್ಟ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕಿವಿಗೆ ಬಿದ್ದ ಆ ಪದಗಳ ಕೇಳಿ ಅರಗಿಸಿಕೊಳ್ಳಲಾಗದೆ ಅಚ್ಚರಿಯಾಗಿ ನಿಂತು ಬಿಟ್ಟಳು. ಏನು ಉತ್ತರ ಇವಳ್ದು? ಎನಿ ಗೆಸ್ಸಸ್? NRI ಗಂಡ ಟೈಟಲ್ ಅಲ್ವಾ? ನಿಮ್ಮ ಹೀರೋಯಿನ್ ದೂರ ಆಗಲ್ಲ. ನನ್ನ ಪ್ಲೀಸ್ ಬೈಕೋಬೇಡಿ. ಮುಂದಿನ ಎಪಿಸೋಡ್ ಓದಿ ಆಮೇಲೆ ನಿರ್ಧಾರ ಮಾಡಿ, ಓಕೆ? ಈ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡೋದು ನಿಲ್ಲಿಸಬೇಡಿ. ನಿಮ್ಮ ಕಮೆಂಟ್ ಅತಿ ಮುಖ್ಯ. ನನಗೆ ವಾಯ್ಸ್ ಕೊಡೋದಕ್ಕಾಗಲಿ ಅಥವಾ ನಿಮಗೆ ವೀಡಿಯೋಸ್ನ ಕನ್ಸಿಸ್ಟೆನ್ಸಿಯಿಂದ ಹಾಕೋಕ್ಕಾಗಲಿ, ನಿಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಳ್ಳೋದಕ್ಕಾಗಲಿ. ಯಾಕಂದರೆ ವರ್ಕ್ ಪ್ರೆಷರ್ ತುಂಬ ಇದೆ. ಅದರ ನಡುವೆ ಕೂಡ ನಾನು ವಾಯ್ಸ್ ಕೊಡ್ತೀನಿ. ಯಾಕಂದರೆ ಕೆಲವರು ವಾಯ್ಸ್ ಹಾಕಿ ಅಂತ ಕೇಳ್ತೀರ, ಇನ್ನು ಕೆಲವರು ನಿಮ್ಮಿಷ್ಟ ನಮಗೆ ಬೇಡ ಅಂತಲೂ ಹೇಳ್ತೀರ. ಅದು ನಿಮ್ಮಿಷ್ಟ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ವಾಯ್ಸ್ ಮ್ಯೂಟ್ ಮಾಡಿಕೊಂಡೇ ಓದ್ಕೊಳ್ಳಿ. ಪಾಪ ವಾಯ್ಸ್ ಬೇಕು ಅಂತ ಕೇಳು ಪ್ರೀತಿಯ ಓದುಗರಿಗಾಗಿ ವಾಯ್ಸ್ ಕೊಡ್ತೀನಿ. ಅವ್ರಿಗೋಸ್ಕರ ವಾಯ್ಸ್ ಹಾಕ್ತೀನಿ ಅಷ್ಟೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.